ಮತ್ತೊಂದು ಹಿಂದೂ ಕಾರ್ಯಕರ್ತನನ್ನು ಕಳ್ಕೊಳ್ಳುವಂಥ ಒಂದು ದುಸ್ಥಿತಿ ನಮಗೆಲ್ಲ ಬಂದಿದೆ. ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಹಿಂದೂಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ, ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಂ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ. ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದಲ್ಲೂ ಆಗಿದೆ. ಆದರೆ ದುರ್ದೈವ ಅಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಅವ್ರಿಗೆ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು. ಇಲ್ಲಾಂದರೆ ಇನ್ನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿಯ ಒಬ್ಬ ಪ್ರಭಾವಿ ಸುಹಾಸ್ ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊವಂಥದ್ದನ್ನು ನಮ್ಮ ಸರ್ಕಾರ ಇದ್ದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ. ಅದಕ್ಕೇ ನಮ್ಮ ಪರಿಸ್ಥಿತಿ ಇಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ. ಈಗ ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ. ಮತ್ತೊಂದು ಹಿಂದೂ ಕಾರ್ಯಕರ್ತನನ್ನು ಕಳ್ಕೊಳ್ಳುವಂಥ ಒಂದು ದುಸ್ಥಿತಿ ನಮಗೆಲ್ಲ ಬಂದಿದೆ. ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಹಿಂದೂಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ, ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಂ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ. ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದಲ್ಲೂ ಆಗಿದೆ. ಆದರೆ ದುರ್ದೈವ ಅಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಅವ್ರಿಗೆ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು. ಇಲ್ಲಾಂದರೆ ಇನ್ನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿಯ ಒಬ್ಬ ಪ್ರಭಾವಿ ಸುಹಾಸ್ ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊವಂಥದ್ದನ್ನು ನಮ್ಮ ಸರ್ಕಾರ ಇದ್ದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ. ಅದಕ್ಕೇ ನಮ್ಮ ಪರಿಸ್ಥಿತಿ ಇಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ. ಈಗ ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ.